ಮಾರ್ಚ್ ಇದೆಯಲ್ಲ ಅದಕ್ಕೋಸ್ಕರ ಆಕ್ಷೇಪ ವ್ಯಕ್ತಪಡಿಸಲು ಅಂತ ಹೇಳಿ ಇಬ್ಬರು ಕೇಸ್ ಆಗಿದೆ ಸರ್ ವಿರುದ್ಧವಾಗಿ. ಅಂದರೆ ಪ್ರವಾಹ ಆಗುವಂಥ ಯಾವುದೇ ವಿಚಾರನ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಾರ್ದು ಅನ್ನೋದು ಒಂದು ಆದೇಶ ಇದೆ ಸರ್ಕಾರದ್ದು, ಮತ್ತು ಅದು ಕೋರ್ಟ್ನಲ್ಲೂ ನಿರ್ದೇಶನ ಇದೆ. ಸೊ ಯಾವುದೇ ವಿಚಾರನ, ಯಾವುದೇ ಕಮ್ಯುನಲ್ ವಿಚಾರ ಇರ್ಬೋದು, ಈ ಥರದ ಸಂಘಟನೆಗಳ ವಿಚಾರ ಇದ್ದು ಪ್ರವಾಹ ಆಗಬಾರ್ದು. ಅವರು ಅದನ್ನು ಪೊಲೀಸ್ ಅಥಾರಿಟಿಗೆ ಬಂದು ಕೇಳಿರೋದು, ಅವರು ಅದಕ್ಕೆ ಮೀಟಿಂಗ್ ಮಾಡಿ ಎಸ್ ಪಿ ಅವರೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಒಂದು. ಈಗ ಕಳೆದ ಬಾರಿ ಸಣ್ಣ ಪುಟ್ಟ ಘಟನೆ ನಡೆದು ಏನೋ ಸ್ವಲ್ಪ ಅಂತರದಲ್ಲಿ ಯಾವುದೂ ಅನಾಹುತ ಆಗದಂಗೆ ತಪ್ಪಿಸ್ಕೊಂಡಿದೆ. ಆದರೆ ತುಂಬ ಜನದ ಆಸ್ತಿ ಎಲ್ಲ ನಷ್ಟ ಆಗಿದೆ, ನಿಮಗೂ ಗೊತ್ತಿದೆ. ಸ್ವಲ್ಪ ಆದರೂ ಮುನ್ನೆಚ್ಚರಿಕೆ ಅನಿವಾರ್ಯ ಅಲ್ಲ. ಗಣಪತಿ ವಿಚಾರ ಬಂದಾಗ ಧಾರ್ಮಿಕವಾಗಿ ಎಷ್ಟು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಯಾವುದೇ ಥರದ ಘಟನೆ ನಡೀದಂಗೆ ನೋಡ್ಕೊಳ್ತಕ್ಕಂಥದ್ದು ಪೊಲೀಸ್ ಜವಾಬ್ದಾರಿ ಇರುತ್ತೆ ಅಷ್ಟೇ. ಮಸೀದಿ ಮುಂದೆ ಹೋಗಬಾರ್ದು. ಇಲ್ಲ ಅದೇನಾಗುತ್ತೆ, ಅಲ್ಲಿ ಹಲವಾರು ಗಣಪತಿನ ಇಡ್ತಾರೆ. ಕೆಲವೇ ಗಣಪತಿಗಳು ಮಾತ್ರ ಆ ರೋಡಲ್ಲಿ, ಮೈಸೂರು ರೋಡಲ್ಲಿ ಹೋಗ್ತಕ್ಕಂಥದ್ದು ಮೊದಲಿಂದ ಪರಿಪಾಠ ಇದೆ. ಅವು ಯಾವ ಹೋಗಿದ್ದಾವೆ ಅವಕ್ಕೆ ಪರ್ಮಿಷನ್ ಕೊಡ್ತಾವ್ರೆ, ಅವ್ರಿಗೆ ಯಾರೂ ನಿರ್ಬಂಧನೆ ಇಲ್ಲ. ಆದರೆ ಈಗ ಹೊಸದಾಗಿ ಅಥವಾ ಇಲ್ಲ ಇಲ್ಲಿವರೆಗೆ ಕೇಳದೇ ಇರತಕ್ಕಂಥ ಆ ರೂಟಲ್ಲಿ, ಇಲ್ಲಿವರೆಗೆ ರೆಗ್ಯುಲರಾಗಿ ಯಾವ ರೂಟಲ್ಲಿ ಹೋಗ್ತಿದ್ರು ಆ ರೂಟಲ್ಲಿ ನೀವು ಹೋಗಿ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ನಾನು ವಿಚಾರಿಸಿದೆ, ನನಗೂ ಬಂದು ಹೇಳಿದ್ರು ಅವರು ಈ ಥರ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಅಂತ. ನಾನು ಎಸ್ ಪಿ ಅವರಿಗೆ ನಾನು ಒಂದು ಸ್ವಲ್ಪ ನಮ್ಮ ಮುಖ್ಯಮಂತ್ರಿಗಳಾಗಲಿ, ಅವರು ರಾಜ್ಯದಲ್ಲಿ ಲ್ಯಾಂಡ್ ಆರ್ಡರ್ ದೃಷ್ಟಿಯಿಂದ ನಾವುಗಳಾಗಲಿ, ನಮ್ಮ ಶಾಸಕರಾಗಲಿ ಒತ್ತಡದ ಮೇಲೆ ನೀವು ತೀರ್ಮಾನ ತಗೋಬೇಡಿ, ನೀವು ಸ್ವತಂತ್ರವಾಗಿ ಯಾವುದೇ ಘಟನೆ ನಡೀದಂಗೆ, ಧಾರ್ಮಿಕ ಭಾವನೆಗೂ ತೊಂದರೆ ಆಗದಂಗೆ ಎಚ್ಚರಿಕೆ ವಹಿಸಿ ಗಣಪತಿನ ವಿಸರ್ಜನೆ ಮಾಡಿಸಿ ಅಂತ ಸಿ ಎಮ್ಮು ಕ್ಯಾಬಿನೆಟ್ ಮೂಲಕನೇ ತೀರ್ಮಾನ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ತುಂಬ ಕಠಿಣ ಮಾಡ್ತೀವಿ ಅಂತೇಳಿ ಧಾರ್ಮಿಕ ಭಾವನೆಗೂ ತೊಂದರೆ ಆಗಬಾರ್ದು, ಮತ್ತು ನಾವು ಲಿಬರಲ್ ಆಗ್ತೀವಿ ಅಂತೇಳಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಮು ಆಗಬಾರ್ದು. ಇದನ್ನು ನೀವು ನಿಮ್ಮ ಲೆವೆಲಲ್ಲೇ ಬಗೆಹರಿಸಬೇಕು. ಸರ್ಕಾರದ ಮಂತ್ರಿಗಳು, ಶಾಸಕರುಗಳ ಒತ್ತಡ ಅಥವಾ ಮಧ್ಯ ಎಂಟ್ರಿ ಆಗೋದು ಸೂಕ್ತ ಅಲ್ಲ ಅಂತ. ಹಾಗಾಗಿ ನಾನು ಜಿಲ್ಲೆಯಲ್ಲಿ ಎಸ್ ಪಿ ಅವರು, ಡಿ ಸಿ ಅವರಿಗೆ ನೀವು ಸಮನ್ವಯತೆಯಿಂದ ಇಡೀ ಜಿಲ್ಲೆಯಲ್ಲಿ ಇವತ್ತು 140 ಗಣಪತಿ ಬಿಡ್ತಾರೆ. ಸೊ ಈಗ ಸಣ್ಣ ಪುಟ್ಟ ಯಾವುದೋ ಒಂದು ಘರ್ಷಣೆ ಸ್ಟಾರ್ಟ್ ಆದರೂ ದೊಡ್ಡದಾಗುತ್ತೆ. ಅದರಿಂದ ಪೊಲೀಸು ಎಷ್ಟೇ ಮೆನ್ನಿದ್ರೂ ಭಾಳ ಕಠಿಣ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿ ಮಾಡಿ ಅಂತ. ಈಗ ಸಣ್ಣ ಪುಟ್ಟ ಲಿಬರಲ್ಲಾಗಿ ಮಾಡಲಿಕ್ಕಂತೂ ಹೇಳಿದ್ದೀವಿ, ಸರ್ಕಾರನೂ ಡೈರೆಕ್ಷನ್ ಕೊಟ್ಟಿದೆ, ನಾನು ಹೇಳಿದ್ದೀನಿ. ಬಟ್ ಹಿಂದೆ ಹೇಗೆ ನಡೀತಿದ್ದು ಪರಿಪಾಠ ಅದರಂತೆ ಮಾಡ್ಕೊಂಡು ನಾನು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳಿ. ಹಿಂದೆ ಯಾವ್ಯಾವ ಗಣಪತಿಗಳು ಅಲ್ಲಿ ಹೋಗಿದ್ದೋ ಅವ್ರಿಗೆಲ್ಲ ಅದೇ ಗಣಪತಿಗಳು ಕೊಡ್ತಾರೆ. ಈಗ ಯಾವ ಗಣಪತಿಗಳು ಶಾರ್ಟ್ ರೂಟಲ್ಲಿ ಮಾಡ್ಕೊತಿದ್ರು ಅವ್ರು ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ಇವರು ಅಲ್ಲಿ ಕೇಳಿದ್ರು ಅಂತ ಅಂದಾಗ ತಿರ್ಗಾ ಮತ್ತೆ ಬರೋ ಸಣ್ಣ ಪುಟ್ಟವನು ಈಗ ಪಕ್ಕದ ಹಳ್ಳಿ ಒಂದು 5 ಕಿಲೋಮೀಟ್ರ್ ಹಳ್ಳಿಯವರು ನಾವು ಟೌನಿಗೆ ಬರ್ತೀವಿ ಅಂದರೆ ಅದೆಷ್ಟು ಸೂಕ್ತವಾಗಿರುತ್ತೆ. ಹಳ್ಳಿನಲ್ಲಿರೋರು ನಾವು ಈ ಟೌನಿಗೆ ಬಂದು ಮೆರವಣಿಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರೆ ಆ ಥರದ್ದೆಲ್ಲ ಒಂದಕ್ಕೆ ಬಂದಾಗ ಅವ್ರೇನಾಗಿದೆ, ಇಲ್ಲಿಂದ ಮೊದಲಿಂದ ಪರಂಪರೆ ಏನಿತ್ತು ಅದು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀವಿ ಅಂತ. ಏನು ನೋಡಿಲಿ, ಒಂದು ಸ್ವಲ್ಪ ಎಲ್ಲ ಕಡೆ ಮೆನ್ನು ಹಾಕಿದ್ದಾರೆ, ಅದು ಹಂಗೆ ಅನ್ನಿಸ್ತದೆ. ಬಟ್ ಎಲ್ಲನೂ ಸೊ ಯಾವುದೇ ಸಂಘಟನೆ ನಮ್ಮ ಯುವಕರಿಗೆ ತೊಂದರೆ ಆಗದಂಗೆ ಸೊ ನಿರ್ವಹಿಸಲಿಕ್ಕೆ ಎಸ್ ಪಿ ಅವರಿಗೆ ನಾನು ಆಲ್ರೆಡಿ ಡಿ ಸಿ ಅವರಿಬ್ಬರಿಗೂ ಸೂಚನೆ ಕೊಟ್ಟಿದ್ದೀವಿ, ಮಾಡ್ಕೊಂಡು ಹೋಗ್ತಾರೆ. ಸಣ್ಣ ಪುಟ್ಟದ ಹುಡುಗರಲ್ಲಿ ವ್ಯತ್ಯಾಸ ಆದಾಗ ಅದು ಸರಿಪಡಿಸ್ಬೇಕಾಗುತ್ತೆ. ಅಂದರೆ ಪ್ರವಾಹ ಆಗುವಂಥ ಯಾವುದೇ ವಿಚಾರನ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಾರ್ದು ಅನ್ನೋದು ಒಂದು ಆದೇಶ ಇದೆ ಸರ್ಕಾರದ್ದು, ಮತ್ತು ಅದು ಕೋರ್ಟ್ನಲ್ಲೂ ನಿರ್ದೇಶನ ಇದೆ. ಸೊ ಯಾವುದೇ ವಿಚಾರನ, ಯಾವುದೇ ಕಮ್ಯುನಲ್ ವಿಚಾರ ಇರ್ಬೋದು, ಈ ಥರದ ಸಂಘಟನೆಗಳ ವಿಚಾರ ಇದ್ದು ಪ್ರವಾಹ ಆಗಬಾರ್ದು. ಅವರು ಅದನ್ನು ಪೊಲೀಸ್ ಅಥಾರಿಟಿಗೆ ಬಂದು ಕೇಳಿರೋದು, ಅವರು ಅದಕ್ಕೆ ಮೀಟಿಂಗ್ ಮಾಡಿ ಎಸ್ ಪಿ ಅವರೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಒಂದು. ಈಗ ಕಳೆದ ಬಾರಿ ಸಣ್ಣ ಪುಟ್ಟ ಘಟನೆ ನಡೆದು ಏನೋ ಸ್ವಲ್ಪ ಅಂತರದಲ್ಲಿ ಯಾವುದೂ ಅನಾಹುತ ಆಗದಂಗೆ ತಪ್ಪಿಸ್ಕೊಂಡಿದೆ. ಆದರೆ ತುಂಬ ಜನದ ಆಸ್ತಿ ಎಲ್ಲ ನಷ್ಟ ಆಗಿದೆ, ನಿಮಗೂ ಗೊತ್ತಿದೆ.
ಸ್ವಲ್ಪ ಆದರೂ ಮುನ್ನೆಚ್ಚರಿಕೆ ಅನಿವಾರ್ಯ ಅಲ್ಲ. ಗಣಪತಿ ವಿಚಾರ ಬಂದಾಗ ಧಾರ್ಮಿಕವಾಗಿ ಎಷ್ಟು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಯಾವುದೇ ಥರದ ಘಟನೆ ನಡೀದಂಗೆ ನೋಡ್ಕೊಳ್ತಕ್ಕಂಥದ್ದು ಪೊಲೀಸ್ ಜವಾಬ್ದಾರಿ ಇರುತ್ತೆ ಅಷ್ಟೇ. ಮಸೀದಿ ಮುಂದೆ ಹೋಗಬಾರ್ದು ಇಲ್ಲ ಅದೇನಾಗುತ್ತೆ, ಅಲ್ಲಿ ಹಲವಾರು ಗಣಪತಿನ ಇಡ್ತಾರೆ. ಕೆಲವೇ ಗಣಪತಿಗಳು ಮಾತ್ರ ಆ ರೋಡಲ್ಲಿ, ಮೈಸೂರು ರೋಡಲ್ಲಿ ಹೋಗ್ತಕ್ಕಂಥದ್ದು ಮೊದಲಿಂದ ಪರಿಪಾಠ ಇದೆ. ಅವು ಯಾವ ಹೋಗಿದ್ದಾವೆ ಅವಕ್ಕೆ ಪರ್ಮಿಷನ್ ಕೊಡ್ತಾವ್ರೆ, ಅವ್ರಿಗೆ ಯಾರೂ ನಿರ್ಬಂಧನೆ ಇಲ್ಲ. ಆದರೆ ಈಗ ಹೊಸದಾಗಿ ಅಥವಾ ಇಲ್ಲ ಇಲ್ಲಿವರೆಗೆ ಕೇಳದೇ ಇರ್ತಕ್ಕಂಥ ಆ ರೂಟಲ್ಲಿ, ಇಲ್ಲಿವರೆಗೆ ರೆಗ್ಯುಲರಾಗಿ ಯಾವ ರೂಟಲ್ಲಿ ಹೋಗ್ತಿದ್ರು ಆ ರೂಟಲ್ಲಿ ನೀವು ಹೋಗಿ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ನಾನು ವಿಚಾರಿಸಿದೆ, ನನಗೂ ಬಂದು ಹೇಳಿದ್ರು ಅವರು ಈ ಥರ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಅಂತ. ನಾನು SP ಅವರಿಗೆ ನಾನು ಒಂದು ಸ್ವಲ್ಪ ನಮ್ಮ ಮುಖ್ಯಮಂತ್ರಿಗಳಾಗಲಿ ಅವರು ರಾಜ್ಯದಲ್ಲಿ ಲ್ಯಾಂಡ್ ಆರ್ಡರ್ ದೃಷ್ಟಿಯಿಂದ ನಾವುಗಳಾಗಲಿ ನಮ್ಮ ಶಾಸಕರಾಗಲಿ ಒತ್ತಡದ ಮೇಲೆ ನೀವು ತೀರ್ಮಾನ ತಗೋಬೇಡಿ, ನೀವು ಸ್ವತಂತ್ರವಾಗಿ ಯಾವುದೇ ಘಟನೆ ನಡೀದಂಗೆ ಧಾರ್ಮಿಕ ಭಾವನೆಗೂ ತೊಂದರೆ ಆಗದಂಗೆ ಎಚ್ಚರಿಕೆ ವಹಿಸಿ ಗಣಪತಿನ ವಿಸರ್ಜನೆ ಮಾಡಿಸಿ ಅಂತ CM ಕ್ಯಾಬಿನೆಟ್ ಮೂಲಕನೇ ತೀರ್ಮಾನ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ತುಂಬ ಕಠಿಣ ಮಾಡ್ತೀವಿ ಅಂತೇಳಿ ಧಾರ್ಮಿಕ ಭಾವನೆಗೂ ತೊಂದರೆ ಆಗಬಾರ್ದು, ಮತ್ತು ನಾವು ಲಿಬರಲ್ ಆಗ್ತೀವಿ ಅಂತೇಳಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಮು ಆಗಬಾರ್ದು. ಇದನ್ನು ನೀವು ನಿಮ್ಮ ಲೆವೆಲಲ್ಲೇ ಬಗೆಹರಿಸಬೇಕು. ಸರ್ಕಾರದ ಮಂತ್ರಿಗಳು ಶಾಸಕರುಗಳ ಒತ್ತಡ ಅಥವಾ ಮಧ್ಯ ಎಂಟ್ರಿ ಆಗೋದು ಸೂಕ್ತ ಅಲ್ಲ ಅಂತ. ಹಾಗಾಗಿ ನಾನು ಜಿಲ್ಲೆಯಲ್ಲಿ SP ಅವರು DC ಅವರಿಗೆ ನೀವು ಸಮನ್ವಯತೆಯಿಂದ ಇಡೀ ಜಿಲ್ಲೆಯಲ್ಲಿ ಇವತ್ತು 140 ಗಣಪತಿ ಬಿಡ್ತಾರೆ. ಸೊ ಈಗ ಸಣ್ಣ ಪುಟ್ಟ ಯಾವುದೋ ಒಂದು ಘರ್ಷಣೆ ಸ್ಟಾರ್ಟ್ ಆದರೂ ದೊಡ್ಡದಾಗುತ್ತೆ. ಅದರಿಂದ ಪೊಲೀಸು ಎಷ್ಟೇ ಮೆನ್ನಿದ್ರೂ ಭಾಳ ಕಠಿಣ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿ ಮಾಡಿ ಅಂತ. ಈಗ ಸಣ್ಣ ಪುಟ್ಟ ಲಿಬರಲ್ಲಾಗಿ ಮಾಡಲಿಕ್ಕಂತೂ ಹೇಳಿದ್ದೀವಿ, ಸರ್ಕಾರನೂ ಡೈರೆಕ್ಷನ್ ಕೊಟ್ಟಿದೆ, ನಾನು ಹೇಳಿದ್ದೀನಿ. ಬಟ್ ಹಿಂದೆ ಹೇಗೆ ನಡೀತಿದ್ದು ಪರಿಪಾಠ ಅದರಂತೆ ಮಾಡ್ಕೊಂಡು ನಾನು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳಿ. ಹಿಂದೆ ಯಾವ್ಯಾವ ಗಣಪತಿಗಳು ಅಲ್ಲಿ ಹೋಗಿದ್ದೋ ಅವ್ರಿಗೆಲ್ಲ ಅದೇ ಗಣಪತಿಗಳು ಕೊಡ್ತಾರೆ. ಈಗ ಯಾವ ಗಣಪತಿಗಳು ಶಾರ್ಟ್ ರೂಟಲ್ಲಿ ಮಾಡ್ಕೊತಿದ್ರು ಅವ್ರು ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ಇವರು ಅಲ್ಲಿ ಕೇಳಿದ್ರು ಅಂತ ಅಂದಾಗ ತಿರ್ಗಾ ಮತ್ತೆ ಬರೋ ಸಣ್ಣ ಪುಟ್ಟವನು ಈಗ ಪಕ್ಕದ ಹಳ್ಳಿ ಒಂದು 5 ಕಿಲೋಮೀಟ್ರ್ ಹಳ್ಳಿಯವರು ನಾವು ಟೌನಿಗೆ ಬರ್ತೀವಿ ಅನ್ನೋದು ಅದೆಷ್ಟು ಸೂಕ್ತವಾಗಿರುತ್ತೆ. ಹಳ್ಳಿನಲ್ಲಿರೋರು ನಾವು ಈ ಟೌನಿಗೆ ಬಂದು ಮೆರವಣಿಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರೆ ಆ ಥರದ್ದೆಲ್ಲ ಒಂದಕ್ಕೆ ಬಂದಾಗ ಅವ್ರೇನಾಗಿದೆ, ಇಲ್ಲಿಂದ ಮೊದಲಿಂದ ಪರಂಪರೆ ಏನಿತ್ತು ಅದು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀವಿ ಅಂತ. ಏನು ನೋಡಿಲಿ, ಒಂದು ಸ್ವಲ್ಪ ಎಲ್ಲ ಕಡೆ ಮೆನ್ನು ಹಾಕಿದ್ದಾರೆ, ಅದು ಹಂಗೆ ಅನ್ನಿಸ್ತದೆ. ಬಟ್ ಎಲ್ಲನೂ ಸೊ ಯಾವುದೇ ಸಂಘಟನೆ ನಮ್ಮ ಯುವಕರಿಗೆ ತೊಂದರೆ ಆಗದಂಗೆ ನಿರ್ವಹಿಸಲಿಕ್ಕೆ SP ಅವರಿಗೆ ನಾನು ಆಲ್ರೆಡಿ DC ಅವರಿಬ್ಬರಿಗೂ ಸೂಚನೆ ಕೊಟ್ಟಿದ್ದೀವಿ, ಮಾಡ್ಕೊಂಡು ಹೋಗ್ತಾರೆ. ಸಣ್ಣ ಪುಟ್ಟದ ಹುಡುಗರಲ್ಲಿ ವ್ಯತ್ಯಾಸ ಆದಾಗ ಅದು ಸರಿಪಡಿಸ್ಬೇಕಾಗುತ್ತೆ.